ದೇವನ ಕೂಡಿಯಾನೆಂದರೆ ತಾನೆನ್ನ ಮುಂದು ಗೆಡಿಸಿತ್ತು ಮೈ ಎನ್ನುವಂತೆ ಶರಣ ವಿಚಾರ ವಾಹಿನಿ ಹರುಗಿರಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮ ಶಿವಯೋಗ ಸಾಧನೆ ಹಾಗೂ ವಚನ ಚಿಂತನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ 78ನೇ ದಿನದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ಈ 78ನೇ ದಿನದ ಕಾರ್ಯಕ್ರಮದಲ್ಲಿ ನಮಗೆ ನಿಮಗೆಲ್ಲರಿಗೂ ಗುರಿಯ ಸರಿಯಾಗಿ ಬರ್ತಾ ಇಲ್ಲ ನಿನ್ನ ಮಾತ, ಗದ್ದುಗೆಯ ಮೇಲೆ ಸರಿಯಾಗಿ ಕೇಳ್ತಾ ಇಲ್ಲ. ಪರಮ ಪೂಜ್ಯ ಶ್ರೀ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನಿಮಗೆಲ್ಲರಿಗೂ ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನ ನೀಡಲಿರುವಂತಹ MG ಮುಳ್ಕೂರ್ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನ ವಹಿಸಿರುವಂತಹ ಗುರುಗಳಾದ IR ಮಠಪತಿ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅವರಿವರೆನ್ನದೇ ಇವತ್ತಿನ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಂದಿರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ನಮ್ಮ ಹರುಗಿರಿಯ ಕದಳಿ ವೇದಿಕೆಯ ಅಧ್ಯಕ್ಷರಾದ ತಾಯಿಯವರಾದ ಅನುಷಾತಾಯಿ ಮುಳವಾಡ್ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು, ನಿಷ್ಠೆ ಇಲ್ಲದ ಭಕ್ತಿ 100 ವರ್ಷ ಮಾಡಿದರೇನು. ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು, ನಿಷ್ಠೆ ಇಲ್ಲದ ಭಕ್ತಿ 100 ವರ್ಷ ಮಾಡಿದರೇನು. ಅಭ್ಯಾಸವಾಯಿತಲ್ಲದೆ ಸಹಜವಲ್ಲ, ಸಮರ್ಥವಲ್ಲ, ನಿಜವಲ್ಲ. ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು, ನಿಷ್ಠೆ ಇಲ್ಲದ ಭಕ್ತಿ 100 ವರ್ಷ ಮಾಡಿದರೇನು. ಅಭ್ಯಾಸವಾಯಿತಲ್ಲದೆ ಸಹಜವಲ್ಲ, ಸಮರ್ಥವಲ್ಲ, ನಿಜವಲ್ಲ. ಸಮರ್ಥವಲ್ಲ, ನಿಜವಲ್ಲ. ಒಬ್ಬರನ್ನೊಬ್ಬರು ಕಂಡರೆ ಮಾಡುವರೇನು, ತಮ್ಮನ್ನೇ ತಾವು ವಿಚಾರಿಸಿಕೊಳ್ಳಲ್ಲರಿಯರು. ತಮ್ಮನ್ನೇ ತಾವು ವಿಚಾರಿಸಿಕೊಳ್ಳಲ್ಲರಿಯರು. ಅದಕ್ಕೆ ನಮ್ಮ ಕೂಡಲ ಸಂಗಮ ದೇವ ಚೀ 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 ಎನ್ನುವರಯ್ಯ. ಚೀ 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 ಎನ್ನುವರಯ್ಯ. ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು, ನಿಷ್ಠೆ ಇಲ್ಲದ ಭಕ್ತಿ 100 ವರ್ಷ ಮಾಡಿದರೇನು. ಸತ್ಯವಿಲ್ಲದ ಭಕ್ತಿ, ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು, ನಿಷ್ಠೆ ಇಲ್ಲದ ಭಕ್ತಿ 100 ವರ್ಷ ಮಾಡಿದರೇನು. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ ಗುರುಗಳಾದ MG ಮುಳ್ಕೂರ್ ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನ ದಯಪಾಲಿಸಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ ಹಾಗೂ IR ಮಠಪತಿ ಸರ್ ಅವರಿಗೆ ಮತ್ತು ಬಾಪುಗೌಡ ಪಾಟೀಲರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಇವತ್ತು ಕೊನೆಯದಾಗಿ ಮೊಳಕೆ ಕಾಳಿನ ಬಗ್ಗೆ ಚಿಂತನೆ ಮಾಡೋಣ. ಬಹಳ ಜನ ಮೊಳಕೆ ಕಾಳನ್ನು ತಾವು ಉಪಯೋಗಿಸೋದನ್ನು ಸಹಿತ ಫೋನ್ ಮಾಡಿ ಹೇಳಿದ್ದಾರೆ, ಫೋಟೋನು ಕಳಿಸಿದ್ದಾರೆ. ಅದನ್ನು ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಬಹಳ ಸಂತೋಷ. ತಮಗೆ ಇನ್ನೊಂದು ಆಶ್ಚರ್ಯ ಹೇಳಬೇಕಂದ್ರೆ, ನನಗೆ ನಾವು ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡಿದಾಗ ಒಬ್ಬರು ಒಂದು 4-5 ವರ್ಷ ಬಿಟ್ಟು ಬಂದುಬಿಟ್ಟು ಆಮೇಲೆ ಒಂದು ಯಾವುದೋ ಕ್ಯಾಂಪ್ ಮಾಡ್ತಾಯಿದ್ವಿ. ಆ ಕ್ಯಾಂಪ್ನಲ್ಲಿ ಬಂದು
ಸರ್ ಈ ಮೊಳಕೆ ಕಾಳಿಂದ ಮತ್ತೆ ಏನೇನು ಮಾಡ್ಬೋದು ಏನೇನು ಅಂತ ಎಲ್ಲ ಫುಡ್ ಏನೇನು ತಯಾರು ಮಾಡ್ಬೋದು ಅಂತ ಕೇಳ್ತಾಯಿದ್ರು. ಆಮೇಲೆ ಅಮ್ಮ ಯಾವಾಗ ನೀವು ಅಟೆಂಡ್ ಆಗಿದ್ದೀರಿ ಅಂತ ಕೇಳಿದೆ. ಇಲ್ಲ ಒಂದು 5-6 ವರ್ಷ ಆಗಿತ್ತು ಹಾಗೆ ಅಂತಂದ್ರೆ ಅವರು. ಹಂಗಾರೆ ಏನು ಮಾಡ್ತಾಯಿದ್ರಿ, ಈಗ ಏನು ಮಾಡ್ತಾರೆ ಅಂದರೆ, ಆಶ್ಚರ್ಯ ನನಗೆ ಕಾದಿತ್ತು ಏನಂದರೆ, ಅವರು ಕೇಟ್ರಿಂಗ್ ತೊಗೊಂಡಿದ್ರು ಒಂದು MNC ಕಂಪ್ನಿನಲ್ಲಿ. ಕೇಟ್ರಿಂಗ್ ತೊಗೊಂಡು ಏನಾಗಿತ್ತು MNC ಕಂಪ್ನಿನಲ್ಲಿ, ಸಾಮಾನ್ಯವಾಗಿ ಅಲ್ಲೆಲ್ಲ MNC ಕಂಪ್ನಿಗಳು ನಿಮ್ಗೆ ಗೊತ್ತಿದೆ, ಬ್ರೆಡ್ಡು ಬನ್ನು ಪಿಜ್ಜಾ ಇಂಥವೆಲ್ಲ, ಬರ್ಗರು ಎಲ್ಲ ವಿದೇಶಿ ಏನು ನಿರ್ಮಿತ ಆಹಾರಗಳಿದ್ದಾವಲ್ಲ ಅವನ್ನೆಲ್ಲ ಸಪ್ಲೈ ಮಾಡ್ತಿದ್ರು. ಅವು ತಿಂದು ಜನಕ್ಕೆ ಸಾಕಾಗಿರ್ತದೆ. ಇವರು ತಮ್ಮ ಇದರಲ್ಲಿ ಆಹಾರದಲ್ಲಿ ಅವರು ಮೊಳಕೆ ಕಾಳುಗಳನ್ನು ಶುರು ಮಾಡಿಕೊಂಡು, ನಾವೇನು ಅಲ್ಲಿ ಕಲಿಸ್ಕೊಟ್ಟಿದ್ವಿ ಅದನ್ನು ತಿಂಡಿ ಶುರು ಮಾಡಿಬಿಟ್ರು. ಬಹಳ ಜನರಿಗೆ ಇಷ್ಟ ಆಗಿ ಎಲ್ಲರೂ ಇವರ ಒಂದು ಫುಡ್ಡನ್ನು ಅದನ್ನೇ ಸಪ್ಲೈ ಮಾಡೋಕ್ಕೆ ಇದು ಮಾಡ್ತಾಯಿದ್ರು. ಅದರಲ್ಲಿ ಸ್ವಲ್ಪ ವೆರೈಟಿ ಮಾಡಿ ಕೊಡ್ತಾಯಿದ್ರು ಅವರು. ನಾವು ಏನು ಒಂದು ಹೆಸರು ಕಾಳನ್ನು ತೊಗೊಂಡು ಅದಕ್ಕೆ ಮೇನ್ ಇಟ್ಕೊಂಡು ಒಂದಿಷ್ಟು ತರಕಾರಿ ಹಾಕಿ ಅಂತ ಮಾಡಿ ಹೇಳಿದ್ದೀವಿ ನಾವು ಅದನ್ನು. ಸೊ ಅದನ್ನೇ ಅವರು ಬಹಳ ಜನಕ್ಕೆ ಇಂಟ್ರೆಸ್ಟ್ ಆಗಿ ಅಲ್ಲಿ ಆರೋಗ್ಯನೂ ಸುಧಾರಿಸ್ತು ಮತ್ತು ಇವರು ವ್ಯಾಪಾರ ಚೆನ್ನಾಗಿ ಆಗೋಕ್ಕೆ ಶುರುವಾಯಿತು. ಸರಿ, ಆಮೇಲೆ ನೋಡಮ್ಮ ಈ ಪುಸ್ತಕದಲ್ಲಿದೆ ಅಮೃತಾಹಾರದಲ್ಲಿ, ತೊಗೊಂಡ್ಬಿಟ್ಟು ಅದರಲ್ಲಿ ನೋಡ್ಕೊಳ್ಳಿ, ಅದರಾಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಒಂದೊಂದನೇ ವೆರೈಟಿ ನೀವೇ ಚೇಂಜ್ ಮಾಡ್ಕೊಳ್ಳಿ ಅಂತಂದೆ. ಅಲ್ಲಿ ಅವ್ರದ್ದು ಎಷ್ಟು ವ್ಯಾಪಾರ ಇದು ಅದರಿಂದ ಅಭಿವೃದ್ಧಿ ಆಯ್ತು ಅಂದರೆ, ಅವರು ಆಮೇಲೆ ಕಾರ್ ತೊಗೊಂಡ್ರು. ಒಂದೇ ವರ್ಷದಲ್ಲಿ ಹೆಚ್ಚು ಕಡಿಮೆ ಕಾರ್ ತೊಗೊಂಡು ಮನೆ ಬೇರೆ ಕಟ್ಟಿಸ್ಕೊಂಡ್ರು. ಹೀಗೆ ಇದರಲ್ಲಿ ತಮ್ಮ ಲೈಫನ್ನು ಕಂಡುಕೊಂಡವ್ರನ್ನು ಒಂದು ನೆನಪಾಯಿತು ನನಗೆ ನಿನ್ನೆ. ಅದೇ ರೀತಿಯಾಗಿ ಈ ಮ್ಯಾಗ್ನೆಟ್ ಒಬ್ಬರು ಮಾಡ್ತಾಯಿದ್ರು ಬೆಂಗಳೂರಿನಲ್ಲಿ. ಈ ಜ್ಯೂಸ್ ನಾನು ಮೊನ್ನೆ ಹೇಳ್ತಾ ಇದ್ದೆಲ್ಲ, ಗರಿಕೆ ಜ್ಯೂಸ್ ಬಗ್ಗೆ ಎಸ್ಪೆಷಲಿ, ಆ ಜ್ಯೂಸನ್ನು ಸಹಿತ ಆ ಮ್ಯಾಗ್ನೆಟ್ ಮಾರೋರು ಅವ್ರ ಹೆಸರು ನೆನಪು ಬರ್ತಾಯಿಲ್ಲ. ಯಾವಾಗ ಇದನ್ನು ಕಂಡುಹಿಡಿದ್ರು ಅವರೊಂಥರ ವ್ಯಾಪಾರಸ್ಥರು. ಇದು ಗೊತ್ತಾಗ್ಬಿಟ್ಟು ಪಾರ್ಕಲ್ಲಿ ಬೆಂಗಳೂರಲ್ಲಿ ತಮ್ಗೆ ಹೇಳ್ಬೇಕಂದ್ರೆ 15-20 ವರ್ಷದ ಕೆಳಗಡೆ ಮೊದಲು ಸೈಕಲ್ ಮೇಲೆ ಎಲ್ಲರ ಕಡೆ ಲಾಲ್ಬಾಗ್ದಲ್ಲಿ ಫಸ್ಟು ಶುರು ಮಾಡಿದ್ದು ಅವರು. ಶುರು ಮಾಡಿ ಗೇಟ್ ಹತ್ತಿರ ಜ್ಯೂಸ್ಗಳನ್ನ ಇಟ್ಕೊಂಡು ಮಾರೋಕ್ಕೆ, ಬೇರೆ ಬೇರೆ ಥರ ಹಾಗಲಕಾಯಿ ಜ್ಯೂಸು, ಕ್ಯಾರೆಟ್ ಜ್ಯೂಸು, ನಿಮಗೆ ಬೂದುಗುಂಬಳಕಾಯಿ ಜ್ಯೂಸು, ಇದು ನಾವೆಲ್ಲ ಇಂಥದಕ್ಕಿಂಥದ್ದು ಒಳ್ಳೇದಂತ ಹೇಳಿದ್ದೀವಲ್ಲ, ಆ ಜ್ಯೂಸನ್ನು ಅವರು ಡೈಲಿ ಬೆಳಗ್ಗೆ ಎದ್ದು ನಾವು ಮಾಡ್ಕೊಂಬರ್ತೀವಿ ಅಂತ ಹೇಳಿಬಿಟ್ಟು ಆ ದೊಡ್ಡ ವ್ಯಾಪಾರನೇ ಶುರು ಮಾಡಿಕೊಂಡು, ನಿಮಗೆ ಹೇಳೋದಂದರೆ ಅವರು ಸಹಿತ ಕಾರ್ಗಳು ತೊಗೊಂಡು ಸುಮಾರು ಒಂದು 15-20 ಕಡೆ ಸೆಂಟರ್ ತೆಗೆದು ಒಬ್ಬೊಬ್ಬರನ್ನ ಅಪಾಯಿಂಟ್ ಮಾಡಿ ಬೇರೆ ಬೇರೆ ವೆರೈಟಿ, ಇದು ಗ್ಯಾಸ್ಟ್ರಿಕ್ಕು, ಇದು ಡಯಾಬಿಟಿಕ್ಕು, ಇದು BP-ದು, ಇದು ಮಂಡಿ ನೋವುದು ಅಂಥೇಳಿ ದೊಡ್ಡ ವ್ಯಾಪಾರನೇ ಶುರು ಮಾಡಿದ್ದು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇನಾಗುತ್ತೆ, ಮನೆಯಲ್ಲಿ ಯಾವಾಗೋ ಬೆಳಗ್ಗೆ 3 ಗಂಟೆಗೋ 4 ಗಂಟೆಗೆ ಎದ್ದು ಮಾಡ್ತಾರೆ. ನೀವು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ ಅಂದರೆ ಜನ ಅರ್ಧ ಗಂಟೆಯಲ್ಲಿ ಕುಡಿಬೇಕು ನಾವು ಮಾಡಿದ ಜ್ಯೂಸನ್ನು. ಅದು ಬಿಟ್ಟು ಅವ್ರು ಯಾವಾಗೋ ಮಾಡಿಟ್ಟು ತಂದದನ್ನ ಅದು ಎಷ್ಟು ಪರಿಣಾಮ ಆಗುತ್ತೆ ಗೊತ್ತಿಲ್ಲ ನಮಗೆ. ಹಾಗಾಗಿ ಅದು ಬೇಡ ಅಂದರೆ ನಮ್ಮ ಜನ ಏನು ಸುಲಭವಾಗಿ ಯಾವ್ದು ಸಿಗುತ್ತೆ ಆ ಕಡೆ ಓಡ್ತಿರ್ತಾರೆ. ಸೊ ಹಾಗಾಗಿ ಆ ಸುಲಭಕ್ಕೆ ನಾವು ಹೋಗೋದು ಬೇಡ. ನಾವೇ ಮಾಡಿ ಅರ್ಧ ಗಂಟೆಯಲ್ಲಿ ಯಾವುದೇ ಒಂದು ಆಹಾರ ತಯಾರು ಮಾಡಿದ್ಮೇಲೆ, ಜ್ಯೂಸ್ ತಯಾರು ಮಾಡಿದ್ಮೇಲೆ 15-20 ನಿಮಿಷದಲ್ಲೇ ಒಳಗೆ ತೊಗೊಂಡ್ರೆ ಬಹಳ ಒಳ್ಳೆಯದು. ಮಾಡಿದ ಕೂಡಲೇ ತೊಗೋಬೇಕು ಅಂತ ಹೇಳ್ತಾ, ಇವತ್ತು ಒಂದು ಮೊಳಕೆ ಕಾಳನ್ನು ಇನ್ನೊಂದು ಉಪಯೋಗಿಸೋದು ಭಾಳ ಜನ ನೋಡಿರ್ಲಿಕ್ಕಿಲ್ಲ, ಕೆಲವರು ನೋಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆಲ್ಫಾ ಅಂತ ಒಂದು ಬರುತ್ತೆ. ಇದು ಆಲ್ಫಾ ಸೀಡು. ಇದು ಕುದುರೆ ಮೆಂತೆ ಅಂತ ಕರಿತೀವಿ ನಾವು ಹೆಚ್ಚು ಕಡಿಮೆ. ಸಣ್ಣಗೆ ಇರ್ತದೆ, ನಮ್ಮ ಜೀರಿಗೆಗಿಂತ ಚಿಕ್ಕದಾಗಿರ್ತದೆ, ಸಣ್ಣಗೆ. ಇದು ನೋಡಿ ಚೀಟು ಬದೆ ತೋರಿಸ್ತಾ ಇದ್ದೀನಿ ನಿಮಗೆ, ಇದರಲ್ಲಿ ಕಾಣದೇ ಇರ್ಬೋದು. ಆಲ್ಫಾ ಅಂತ ಕರೀತಾರೆ. ಕನ್ನಡದಲ್ಲಿ ಕುದುರೆ ಮೆಂತೆ ಅಂತ ಕರೀತಾರೆ. ಇದು ಕಾಳುಗಳ ರಾಜ ಅಂತಾರೆ. ಈಗ ಹಣ್ಣುಗಳಲ್ಲಿ ಮ್ಯಾಂಗೋ ಈಸ್ ದಿ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರಿತೀವಿ. ಮಾವಿನ ಹಣ್ಣು ಹಣ್ಣುಗಳ ರಾಜ. ಹಾಗೆ ಕಾಳುಗಳ ರಾಜ ಇದ್ದಾರೆ ಅಂದರೆ ಇದು ಆಲ್ಫಾ ಅಂತ ಕರಿತಾ ಇದ್ದಾರೆ. ಯಾಕೆಂದರೆ ಇದು ಹೋಮಿಯೋಪತಿನಲ್ಲಿಯೂ ಸಹಿತ ಇದ್ರದ್ದು ಟಾನಿಕ್ ಮಾಡಿ ಕೊಡ್ತಾ ಇದ್ದಾರಂತೆ. ಹೋಮಿಯೋಪತಿನಲ್ಲಿ ಆಲ್ಫಾ ಟಾನಿಕ್ ಅಂತಲೂ ಕೊಡ್ತಾ ಇದ್ದಾರೆ. ಇದನ್ನು ನಾವು ಕನ್ನಡದಲ್ಲಿ ಕುದುರೆ ಮೆಂತೆ ಅಂತಲೂ ಕರಿತಿದ್ದೀವಿ. ಇದರಲ್ಲಿ ಅಧಿಕ ಪೋಷಕಾಂಶಗಳೆಲ್ಲ ಇದ್ದು ಗಿಡಮೂಲಿಕೆಗಳಲ್ಲಿ ಬಹಳ ಅತ್ಯುತ್ತಮವಾದ ಗಿಡಮೂಲಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. 50 ಸೆಂಟಿಮೀಟರ್ ಎತ್ತರವಾಗಿ ಇದು ಬೆಳೀತದೆ. ಇದು ಮೂಲ ಯುರೋಪ್ ದೇಶದಿಂದ ಬಂದಿದೆ, ಆದರೆ ಇದನ್ನು ಭಾರತದಲ್ಲಿ ಎಲ್ಲ ಕಡೆ ಬೆಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಆಹಾರಗಳ ತಂದೆ ಹಾಗೂ ಪ್ರಕೃತಿಯ ಮಹಾ ಚಿಕಿತ್ಸಕ. ಕಾಳುಗಳ ರಾಜ ಅನ್ನೋದ್ರ ಜೊತೆಗೆ ಅದು ಎಲ್ಲ ಆಹಾರಗಳ ತಂದೆನೂ ಹೇಳ್ತಾ ಇದ್ದಾರೆ, ಮಹಾ ಚಿಕಿತ್ಸಕನೂ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಶತಮಾನಗಳಿಂದ ಈ ಕುದುರೆಗೆ ಹುಲ್ಲು,
ಏನು ಎಸ್ಪೆಷಲಿ ಇದರಲ್ಲಿ ಓಡಿಸ್ತಾ ಇರ್ತಾರೆ ನೋಡ್ರಿ ಕೆಲವೆಲ್ಲ ಪರ್ಷಿಯನ್ರಾಗಲಿ, ಅಥವಾ ನೀವು ಕುದುರೆ ಸ್ಟಡ್ ಫಾರ್ಮ್ನಲ್ಲಿ ಹೋದರೆ ಕುಣಿಗಲ್ಲಲ್ಲಿ ಕುದುರೆಯನ್ನು ಓಡಿಸೋದು ಇದ್ದಾವೆ. ಕುದುರೆ ಜೂಜ್ ಆಡ್ತಿರ್ತಾರೆ, ರೇಸ್ ಕೋರ್ಸ್ ಅಂತ ನಾವು ಕರಿತೀವಿ. ಆ ರೇಸ್ ಕೋರ್ಸ್ನಲ್ಲಿ ಓಡ್ತಕ್ಕಂಥ ಕುದುರೆಗಳಿಗೆ ಇದರ ಹುಲ್ಲನ್ನು ಬೆಳೆದು ಹಾಕ್ತಾ ಇದ್ದಾರೆ. ಇದರಲ್ಲಿ ವಿಟಮಿನ್ ಎ, ಬಿ, ಡಿ, ಇ, ಜಿ ಹಾಗೂ ಅಲ್ಪ ಮಟ್ಟಿಗೆ ವಿಟಮಿನ್ ಸಿ ಮತ್ತು ಕೆ ಇವು ಸಹಿತ ಇದೆ ಅಂತ. ಶರೀರದಲ್ಲಿ ಸರ್ವಾಂಗಗಳ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಸುಣ್ಣ, ರಂಜಕ, ಕ್ಲೋರಿನ್, ಸೋಡಿಯಂ, ಪೊಟ್ಯಾಸಿಯಂ ಮತ್ತು ಸಿಲಿಕಾನ್ ಅಂಶಗಳು ಇದರಲ್ಲಿ ಇದ್ದಾವೆ. ಇದರಲ್ಲಿನ ಸರ್ವೋತ್ಕೃಷ್ಟವಾದ ಅರ್ಜಿನೈನ್, ಎಸೈನ್, ಥೆರೋನಿನ್ ಮತ್ತು ಟ್ರೆಪ್ಟೋಫೇನ್ ಇವೇ ಮುಂತಾದ ಅಮಿನೋ ಆಸಿಡ್ಗಳು ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ಹಾಗೂ ಶರ್ಕರ್ ಪಿಷ್ಟ ಮತ್ತಿತರ ಕೊರತೆ ನೀಗಲು ಸಹಾಯಕವಾಗುವುದು. ಇದು ಉತ್ಕೃಷ್ಟವಾದ ಹರಿತ್ತು ಹೊಂದಿದೆ. ಅಧಿಕಾಂಶ ಕ್ಷಾರಗುಣ ಮತ್ತು ಸಸಾರಜನಕಯುಕ್ತವಾದ ನಾರಿನಂಶ ಹೊಂದಿರುವುದರಿಂದ ಇದು ಸುಲಭವಾಗಿ ಜೀರ್ಣವಂತವಾಗುತ್ತದೆ. ಕರುಳುಗಳ ಕ್ರಿಮಿಚಲನಾ ಶಕ್ತಿಯನ್ನು ಚುರುಕುಗೊಳಿಸುವುದೇ, ಅಂದರೆ ಪ್ಯಾರಲಿಸ್ಟಿಕ್ ಮೂಮೆಂಟ್ ಅಂತ ನಾವು ಕರಿತೀವಿ. ಅದು ಕರುಳುಗಳಲ್ಲಿ ನಮ್ಮ ಆಹಾರ ಹೇಗೆ ಸಂಚರಿಸುತ್ತೆ ಅಂದರೆ, ಈ ಹಾವು ಹೇಗೆ ಹೊಳ್ಳಗಳಲ್ಲಿ ಹೋಗ್ತಾ ಇರ್ತಲ್ಲ ಆ ಥರ ನಮ್ಮ ಈ ಕ್ರಿಮಿಚಲನಾ ಶಕ್ತಿ ಅದು ಚುರುಕುಗೊಳಿಸುತ್ತೆ ಅಂತ ನೋಡಿ ಇದು. ಹಾಗೂ ಆಹಾರವು ರಕ್ತಗತವಾಗಲು ಸಹಾಯವಾಗುವುದು. ಇದು ಸಹಜವಾಗಿಯೇ ಸೋಂಕು ತಡೆಗಟ್ಟುವಿಕೆಯನ್ನು ಬಲಗೊಳಿಸುವುದು. ಹೆಚ್ಚು ಹರಿತ್ತಿನ ಇದರ ಎಲೆಗಳ ರಸವು ಯುವಕ ಯುವತಿಯರಿಗೆ ರಸೌಷಧಿಯಾಗಿದೆ. ಅಂತೆಯೇ ವೃದ್ಧಾಪ್ಯದ ಆರೋಗ್ಯ ರಕ್ಷಣೆಗೂ ಸಹಿತ ಅನುಕೂಲಕರವಾಗಿದೆ. ಇದರ ಬೀಜಗಳನ್ನು ನಾವು 6ರಿಂದ 8 ತಾಸು ನೆನೆಸಬೇಕು ನೀರೊಳಗೆ. ನೆನೆಸಿಬಿಟ್ಟು 1 ಇಂಚು ಉದ್ದನೆ ಮೊಳಕೆ ಬರುವ ಹಾಗೆ ಬಿಡಬೇಕು. ಆವಾಗ ಅದರ ಪೋಷಕಾಂಶಗಳು ಜಾಸ್ತಿಗೊಳ್ತವೆ. ಮೊನ್ನೆ ಯಾರೋ ಅಣ್ಣಾರು ಕೇಳ್ತಾಯಿದ್ರು ಮೊಳಕೆ ಬರೋದು ಬೇಡ ಅಂತ. ಇದಕ್ಕೆ ಬರಲೇಬೇಕಾಗತ್ತೆ, ಇದು ಬಂದ್ರೇ ಸ್ವಾದಿಷ್ಟ ಅನಿಸುತ್ತೆ. ಇದನ್ನು ಇತರ ಮೊಳಕೆ ಕಾಳುಗಳ ಜೊತೆ 1 ಚಮಚ ಸಾಕಿದು, ಬೇರೆ ಮೊಳಕೆ ಕಾಳ ಜೊತೆನೂ ಸೇರಿಸ್ಬೋದು. ಇದು ಒಬ್ಬರಿಗೆ 1 ಚಮಚ ಸ್ಪೂನು ಮೊಳಕೆ ಬಂದ ಮೇಲೆ ಇದನ್ನು ಹಾಕಿಬಿಟ್ಟು ಅದನ್ನು ಪಚಡಿ ಸಹಿತ ಮಾಡ್ಕೊಂಡು ತಿನ್ಬೋದು. ಅದು ಒಂದು ಪಾಟಲ್ಲಿ ಹಾಕಿದರೆ ಅದು ಬೆಳೀತದೆ. ಆ ಎಲೆಗಳನ್ನು ಸಹಿತ ನಾವು ಕುದಿಸಿಬಿಟ್ಟು ಕುಡಿಬೋದು, ಅಥವಾ ಅದನ್ನು ಹಾಗೆ ರಸ ಮಾಡಿನೂ ಕುಡಿಬೋದು. ಕುದಿಸಿ ಮಾಡೋದ್ರಿಂದ ಟೀ ಆದಂಗೆ ಆಗುತ್ತೆ. ಅದು ಸಹಿತ ಭಾಳ ಒಳ್ಳೆ ವ್ಯಾಧಿ ನಿವಾರಣೆ ಮಾಡ್ತಕ್ಕಂಥ ಗುಣವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೈಸರ್ಗಿಕ ವಿರೇಚಕ ಆಗಿ ಮೂತ್ರವರ್ಧನೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಫಾ ಬೀಜಗಳು, ಎಲೆ ಮತ್ತು ಕಾಂಡ ಇವುಗಳ ಮೇವು ಅವಶ್ಯವಿರುವ ಪ್ರಾಣಿಗಳಿಗೆ ಅಷ್ಟೇ ಅಲ್ಲ, ಮಾನವನಿಗೂ ಸಹ ಅಗಾಧ ಜೀವಶಕ್ತಿಯನ್ನು ಒದಗಿಸುತ್ತದೆ. ಅದರ ಬೇರುಗಳು ಸುಮಾರು 7ರಿಂದ 12 ಮೀಟರ್ ಮಣ್ಣಿನ ಆಳಕ್ಕಿಳಿದು ಭೂಮಿಯಲ್ಲಿನ ಮ್ಯಾಂಗನೀಸ್ ಸೇರಿದಂತೆ ಅನೇಕ ಇತರ ಖನಿಜಾಂಶಗಳನ್ನು ಹೀರಿ ತನ್ನ ಕಾರ್ಯಾಂಗಗಳಿಗೆ ಕೊಂಡೊಯ್ಯುವುದು. ಮ್ಯಾಂಗನೀಸ್ ಅತಿ ಮುಖ್ಯ ಖನಿಜಗಳಾಗಿದ್ದು ಇದು ಇನ್ಸುಲಿನ್ ಉತ್ಪತ್ತಿಗೂ, ನೋಡಿ ಡಯಾಬಿಟಿಕ್ ಪೇಷಂಟಿಗೆ ಇದು ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಇನ್ಸುಲಿನ್ ಉತ್ಪಾದನೆಗೂ ನಮ್ಮ ಜೀರ್ಣಕ್ರಿಯೆಗೂ ಶಕ್ತಿಯನ್ನು ಒದಗಿಸುವುದು. ಹೀಗಾಗಿ ಮಧುಮೇಹ ತೊಂದರೆಗಳಲ್ಲಿ ಮತ್ತು ಜೀರ್ಣಾಂಗದ ತೊಂದರೆಗಳಲ್ಲಿ ತುಂಬ ಉಪಯುಕ್ತವಾಗಿದೆ. ಇದು ಜಠರದಲ್ಲಿನ ಹೈಡ್ರೋಕ್ಲೋರಿಕ್ ಆಮ್ಲರ ಸ್ರವಿಸುವಿಕೆಯನ್ನು ನಿಯಂತ್ರಿಸುವುದು ಮತ್ತು ಗ್ಯಾಸ್ಟ್ರಿಕ್ ಎಂಜೈಮ್ಸ್ ಕ್ರಿಯೆಯನ್ನು ಸಮರ್ಪಕಗೊಳಿಸುವುದು ಮತ್ತು ಸಹಜ ಹಸಿವು ಉಂಟು ಮಾಡುವುದು. ಕೆಲವೊಮ್ಮೆ ಭೋಜನ ಮಿತಿಮೀರಿದಾಗ ಕೆರಳುವ ಜಠರ ಅಂದರೆ ಹೊಟ್ಟೆಯನ್ನು ಸಮಾಧಾನಗೊಳಿಸಲು ಅಲ್ಫಾ ಮೂಲಿಕೆಯ ಚಹಾದೊಂದಿಗೆ ಪುದೀನಾ ರಸ ಬೆರೆಸಿ ಸೇವಿಸಬಹುದು. ಈ ಅಲ್ಫಾ ಟೀ, ಆ ಎಲೆಯನ್ನು ಕುದಿಸಿಬಿಟ್ಟು ಟೀ ಮಾಡಿಕೊಂಡು ಅದರ ಜೊತೆ ಪುದೀನಾ ರಸವನ್ನು ಸಹಿತ ಸೇರಿಸಿ ಸೇವಿಸುವುದು ಅಂತ ಹೇಳ್ತಾ ಇದ್ದಾರೆ. ಇದರ ಬಿಸಿ ಚಹಾವನ್ನು ಬೆಳಗಿನ ಸಮಯದ ಉತ್ತಮ ಬಿಸಿ ಪಾನೀಯವೆಂದೇ ಪರಿಗಣಿಸಬಹುದು. ಇದು ತಾತ್ಕಾಲಿಕವಾಗಿ ಉದ್ದೀಪನಗೊಳಿಸುವಂಥದ್ದಲ್ಲ, ದೇಹಾರೋಗ್ಯಕ್ಕೆ ಒಂದು ಉತ್ತಮ ಶಕ್ತಿವರ್ಧಕದಂತೆಯೇ ವರ್ತಿಸುವುದು. ಅದರ ಜೊತೆಗೆ ಮಕ್ಕಳಿಗೆ ಎದೆ ಹಾಲನ್ನು, ಈಗ ತಾಯಂದಿರ ಎದೆ ಹಾಲು ಡೆಲಿವರಿ ಆದಾಗ ಕೆಲವರಿಗೆ ಬರ್ತಾ ಇರೋದಿಲ್ಲ, ಈ ಅಲ್ಫಾ ತಗೊಳ್ಳೋದ್ರಿಂದ ಅಥವಾ ಗರಿಕೆ ಜ್ಯೂಸು ತಗೊಳ್ಳೋದ್ರಿಂದನೂ ಬರೋದನ್ನು ನಾವು ಗಮನಿಸಿದ್ದೀವಿ. ಸೈನೈಟಿಸ್ ಪ್ರಾಬ್ಲಮ್ ಸಹಿತ ಕಡಿಮೆ ಆಗುತ್ತೆ. ಸೊ ಅಲ್ಫಾದು ಕೀಲು ನೋವಿನ ತೊಂದರೆಯಿಂದ ಬಳಲವರು, ಏನು ಮಂಡಿ ನೋವು ಇದೆಯಲ್ಲ, ಆ ಮಂಡಿ ನೋವಿಂದ ಬಳಲವರು ಅದರ ಬೀಜಗಳಿಂದ ತಯಾರಿಸಲ್ಪಟ್ಟ ಕಷಾಯ, ಈ ಕಷಾಯ ಮಾಡ್ತೇವಲ್ಲ, ಇದು ಬೀಜ ಜಜ್ಜಿಬಿಟ್ಟು ಹಾಕಿ ಕುದಿಸಿ ಅದನ್ನು ಕುಡಿಯೋದ್ರಿಂದ ಇದು ಏನು ಮಂಡಿ ನೋವು ಸಹಿತ ಅವರು ತೊಂದರೆಯನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ.
ಅಲ್ಪ ಸ್ವಲ್ಪ ರಸ ಸ್ವಲ್ಪ ಕಟುವಾಗಿರ್ತದೆ. ಅದಕ್ಕೆ ಅದನ್ನು ಕ್ಯಾರೆಟ್ ರಸ ಅಥವಾ ಎಲೆಕೋಸು ರಸ ಅವುಗಳ ಜೊತೆ ಸೇರಿಸಿ ಸೇವಿಸುವುದು ಬಹಳ ಒಳ್ಳೆಯದು. ತಲೆಗೂದಲು ಜಾಸ್ತಿ ಬೆಳೀಲಿಕ್ಕೂ ಸಹಿತ ಇದು ಹೆಲ್ಪ್ ಆಗುತ್ತೆ. ಕೂದಲು ಉದುರ್ತಿರ್ತಾವೆ ನೋಡ್ರಿ, ಆ ಕೂದಲು ಉದುರುದನ್ನು ಇದು ತಡೆಗಟ್ಟುತ್ತೆ, ಆ ಭದ್ರಗೊಳಿಸುತ್ತೆ. ಇದು ಕೇಶ ಸಂರಕ್ಷಣೆಗೆ ಬಹಳ ಅನುಕೂಲಕರವಾಗಿದೆ. ಇದರದ್ದು ಮಾತ್ರೆ ಟಾನಿಕು ಎಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಅಲ್ಪ ವ್ಯಾಪಾರಿಗಳಲ್ಲಿ ಸಿಗುತ್ತೆ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ. ಈ ಸೀಡ್ಸ್ ವ್ಯಾಪಾರ, ಬೀಜ ವ್ಯಾಪಾರ ಮಾಡ್ತಾರೆ ನೋಡಿ, ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಈಗಾಗಲೇ ವೇಳೆ ಆಗಿರೋದು 1 ನಿಮಿಷ ಜಾಸ್ತಿ ತೊಗೊಂಡೆ ಅಂತ ಹೇಳ್ತಾ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಮತ್ತು ಇದ್ರ ಬಗ್ಗೆ ಹೆಚ್ಚಿನ ವಿಷಯದ ಮುಂದಿನಲ್ಲಿ ವಿಚಾರ ಮಾಡ್ಕೊಳ್ಳೋಣ. ಸರ್ವರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ಶ್ರೀ MG ಮುಳುಕೂರ್ ಅವರು ಇಂದು ವಿಶೇಷವಾಗಿ ಕುದುರೆ ಮೆಂತೆ ಬಗ್ಗೆ ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ಕುದುರೆ ಮೆಂತೆ ಇವತ್ತು ಮಾರುಕಟ್ಟೆಯಲ್ಲಿ ನಮಗ ಸಿಗ್ತಾ ಇದೆ. ಬೆಳೆಗಳಿಗೆ ಪರ್ಯಾಯ ಬೆಳೆಯನ್ನ ಬೆಳೆಯುವುದಕ್ಕಾಗಿ ಆ ಕುದುರೆ ಮೆಂತೆಯನ್ನು ಕೂಡ ಅಲ್ಲಿ ಬೆಳೀತಾರೆ. ಪಶುಗಳಿಗೆ ಇವು ಕ್ಷೀರ ವೃದ್ಧಿ, ಹಾಲು ಹೆಚ್ಚಾಗುವ ಸಲುವಾಗಿ ಅದನ್ನು ಉಪಯೋಗ ಮಾಡ್ತಾರೆ. ಅನೇಕ ಉಪಯೋಗವಾಗಿರುವಂತ ಈ ಕುದುರೆ ಮೆಂತೆ ಕುರಿತಾದಂತಹ ವಿವರಣೆಯನ್ನ ಇಂದು ನೀಡಿದ್ದಾರೆ. ಇದರ ಕುರಿತಾಗಿ ನಾಳೆಯೂ ಕೂಡ ಬಹುತೇಕ ಹೆಚ್ಚಿನ ವಿಚಾರಗಳನ್ನ ಅವರು ನೀಡಬಹುದು ಅನ್ನುವಂತ ಮಾತನ್ನು ಹೇಳ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ಮೇಲೆ ಸ್ನೇಹಿತರಾಗಿರುವಂತ ಶ್ರೀ ಬಾಪುಗೌಡ ಪೊಲೀಸ್ ಪಾಟೀಲ್ ಅವರು ಡಾಕ್ಟರ್ ಪೂಜ್ಯ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಜೀವನ ಆಧಾರಿತವಾಗಿರುವಂತಹ ಉರಿಯ ಗದ್ದುಗೆ ಈ ಕಾದಂಬರಿಯ ಮುಂದಿನ ಭಾಗವನ್ನ ಅವರು ಪ್ರಾರಂಭ ಮಾಡಬೇಕೆಂದು ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ದಿವಸ ಧರ್ಮದ ಕುರಿತಾದಂತಹ ಚಿಂತನ, ಒಂದು ಸಂವಾದ ಮೂಜಗಂ ಅವರು ಮತ್ತು ಸಿದ್ದರಾಮ ದೇವರು ಇವ್ರ ನಡುವೆ ನಡೆದದ್ದನ್ನು ನಾವು ಗಮನಿಸಿದೀವಿ. ಇವತ್ತು 9ನೇ ಅಧ್ಯಾಯದಿಂದ ಮುಂದುವರಿತೇವೆ. ಈ ಮರಿ ನಮಗ್ ಬೇಕು ಅನ್ನೋದು ಇದರ ಶೀರ್ಷಿಕೆ. ನಮ್ಮ MA ಅಂತಿಮ ವರ್ಷದ ಪರೀಕ್ಷೆ ಮುಗಿಸಿ ಹಾವೇರಿಯಲ್ಲಿದ್ದ ಪಟ್ಟದೇವರಿಗೆ ಭೇಟಿಯಾಗಿ 1-2 ದಿವಸ ಇದ್ದು ಸಿಂದಗಿಗೂ ಹೋಗಿ 1 ವಾರ ಮಾತ್ರ ಇದ್ದು ಮತ್ತೆ ಹುಬ್ಬಳ್ಳಿಗೆ ಬಂದೆ. ಪರಂಜ್ಯೋತಿ ಪತ್ರಿಕೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇದ್ದುದರಿಂದ ರಜೆ ಎಂಬುದು ನನಗೆ ಮರೀಚಿಕೆಯೇ ಆಗಿತ್ತು. ಆದ್ರೆ ಸ್ನಾತಕೋತ್ತರ 2 ವರ್ಷಗಳ ಅಧ್ಯಯನ ಹಾಗೂ ಪರೀಕ್ಷೆ ಮುಗಿಸಿದ್ದರಿಂದ ಮನಸ್ಸು ಹಗುರವಾಗಿತ್ತು. ಪ್ರಕಟಣೆಗಾಗಿ ಬಂದ ಯಾವುದೋ ಲೇಖನದ ಮೊಳೆ ಜೋಡಿಸುತ್ತಾ ಕೂತಾಗ ಮೂಜಗಂ ಅಲ್ಲಿಗೆ ಬಂದರು. ದೇವ್ರು, ನೀ ಜವಾಬ್ದಾರಿ ಹೊತ್ತ ಬಳಿಕ ಪರಂಜ್ಯೋತಿಯ ಬೆಳಕು ಬಹಳ ದೂರಕ್ಕೆ ಹಬ್ಬೈತಿ. ಚಂದಾದಾರರು ದಿನಕ್ಕೆ ಹೆಚ್ಚಾಗಕತ್ತಾರ ನೋಡು ಎಂದು ಬೆನ್ನು ತಟ್ಟಿದರು. ಮುಗುಳ್ನಕ್ಕು ಸುಮ್ಮನಾದೆ. ನಿನ್ ನಸೀಬು ಜಬರದ ನೋಡಿಸಿದ್ದು ಎಂದ ಅವರ ಮಾತು ಕೇಳಿ ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದೆ. ನಾವು ಈ ಹಿಂದ ಅಂದಂಗ ನೀ ಅಲ್ಲ, ನಿನ್ನ ಹುಡುಕಿಕೊಂಡು ಒಂದು ಜಗದ್ಗುರು ಪೀಠ ಬಂದದ ಅಂದ್ರ ನೀ ಅದೃಷ್ಟವಂತ ಅಲ್ಲೇನು? ಹೊಟ್ಟೆ ತುಂಬಿದ ಅವನ್ನ ಹುಡುಕಿಕೊಂಡು ಹೋಳಿಗೆ ಬಂದ್ರೆ ಏನ್ ಪ್ರಯೋಜನ ರೀ? ಹೊಟ್ಟೆ ತುಂಬಿದ ಮೇಲೂ ಒಲ್ಲೆ ಅನ್ಲಾರ್ದಂತ ಅಡಿಗೆನೂ ಇರ್ತಾವ. ವಿಷಯ ಏನು ಅಂತ ತಿಳಿದ್ರ ನೀನ ಮತ್ತ ಕೈ ತೊಳ್ಕೊಂಡು ಊಟಕ್ಕೆ ಕೂಡ್ತಿ. ನನಗ ಅಂಥ ಕುಳುಭಕ್ತನ ಐತೇನ್ರಿ ಬುದ್ಧಿ ಎಂದು ನಕ್ಕೆ. ಅಲ್ಲ, ನಾ ಇಷ್ಟೆಲ್ಲ ಹೇಳಿದ್ಮೇಲೂ ವಿಷಯ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಇಲ್ಲೇನು ನಿನಗ? ಇಲ್ರಿ. ಅಲ್ಲೋ, ನೀ ಪ್ರವಚನ ಹೇಳಕ್ ಹೋಗಿದ್ದಲ್ಲ, ಆ ಗದಗ ಡಂಬಳ ಪೀಠದ ಜಗದ್ಗುರು ಆಗೋ ಭಾಗ್ಯ ನಿನ್ನನ್ನು ಹುಡುಕಿಕೊಂಡು ಬಂದದ. ಆ ಶಿವಕುಮಾರ್ ಸ್ವಾಮಿಗಳು ಈ ಮರಿ ನಮಗ ಬೇಕು ಅಂತ ಅರ್ಜಿ ಹಾಕ್ಯಾರ.
ಅರ್ಜಿ ಕರಿಲಾರ್ದನು ಹಾಕೋದಿರ್ತದೆ ಏನ್ರಿ ಬುದ್ಧಿ? ಯಾಕಿರ್ಬಾರ್ದು? ಬದುಕು ಅಷ್ಟು ಚಲೋ ಇದ್ರ ಅದು ಬೇಕು ಅಂತ ಕರಿಲಾರ್ದನು ಅರ್ಜಿ ಹಾಕ್ಬಹುದು. ನೀನು ಸಿಂದಗಿಗೆ ಹೋದಾಗ ಗದಗಿನ ಭಕ್ತರು ಮತ್ತ ಪುಟ್ಟರಾಜ ಗವಾಯಿಗಳು ಬಂದು ಸಿದ್ದರಾಮ ದೇವರು ನಮ್ಮ ತೋಂಟದಾರ್ಯ ಮಠದ ಮುಂದಿನ ಜಗದ್ಗುರು ಆಗಬೇಕು, ನಾವು ಹೆಂಗರ ಮಾಡಿ ಅವ್ರನ್ನ ಒಪ್ಪಿಸ್ಬೇಕು ಅಂತ ಹೇಳಿದ್ರು. ಅದಕ್ಕ ತಾವೇನ್ ಹೇಳಿದ್ರಿ ಬುದ್ಧಿ? ಎಣ್ಣೆ ಬಂದಾಗ ಯಾರ ಕಣ್ಣು ಮುಚ್ಕೊಂತಾರೇನು? ನೀವು ಅದ್ರ ಕಾಳಜಿ ಬಿಡ್ರಿ, ನಾವು ಒಪ್ಪಿಸ್ತೀವಿ ಅಂತ ಹೇಳಿ ಕಳಿಸಿದ್ವಿ. ಕ್ಷಣ ಮಾತ್ರದಲ್ಲಿ ಅವರ ಬಗೆಗಿದ್ದ ಗೌರವದ ಬೆಟ್ಟ ಜರ್ರನೆ ಜರಿದು ಬಿತ್ತು. ಮೌನವಾಗಿ ಮೊಳೆ ಜೋಡಿಸತೊಡಗಿದೆ. ನನ್ನನ್ನು ಈಗಾಗಲೇ ಸಿಂದಗಿ ಹಿರೇಮಠದ ಉತ್ತರಾಧಿಕಾರಿಯಾಗಿ ನೇಮಿಸಿದ ಪೂಜ್ಯ ಶ್ರೀ ಶಾಂತವೀರ ಪಟ್ಟಾಧ್ಯಕ್ಷರನ್ನಾಗ್ಲಿ, ಅಲ್ಲಿಗೆ ಹೋಗಬೇಕಾದ ನನ್ನನ್ನಾಗ್ಲಿ ಕೇಳದೆ ಒಪ್ಪಿಗೆ ಕೊಡೋದು ಇವರೇನು ಸರ್ವಾಧಿಕಾರಿಯೇ? ನಾನು ಹೋಗಲು ನಿರಾಕರಿಸಿದರೆ ಅದು ಇವರಿಗೆ ಅವಮಾನ ಅಲ್ವೇ? ಯಾಕೆ ಹೀಗೆ ಮಾಡಿದ್ರು? ಸಿಂದಗಿ ಪಟ್ಟಾಧ್ಯಕ್ಷರ ಸೌಜನ್ಯದ ದುರುಪಯೋಗವೋ ಅಥವಾ ನನ್ನ ಕಡೆಗಣನೆಯೋ ಏನಿದು ಎಂದು ವ್ಯಗ್ರನಾದೆ. ಇದರಲ್ಲಿ ಅವರ ಸ್ವಾರ್ಥ ಏನಿದೆ? ನಿನಗೆ ದೊಡ್ಡ ಮಠ, ದೊಡ್ಡ ಸಂಖ್ಯೆಯ ಭಕ್ತಗಣ ದೊರೆತು ನೀನು ಮುಂದೆ ಬರ್ಲಿ ಎಂದು ತುಸು ಸ್ವಾತಂತ್ರ್ಯ ತೆಗೆದುಕೊಂಡದ್ದಕ್ಕೆ ಅವರನ್ನೇ ದೂಷಿಸುವುದೇ ಎಷ್ಟು ಚಲೋ, ಎಷ್ಟು ಒಳ್ಳೆಯದು ಎಂದು ಕೇಳಿತು ನನ್ನ ಒಳದನಿ. ಆದರೂ ಇಂಥ ನಿರ್ಣಾಯಕ ವಿಷಯಗಳ ನಿಷ್ಕರ್ಷ ಮಾಡುವುದಕ್ಕಿಂತ ಮುಂಚೆ ಸಂಬಂಧಪಟ್ಟವರ ಅಭಿಪ್ರಾಯ ಕೇಳಬೇಕು ಎನ್ನುವುದು ಸಾಮಾನ್ಯ ಗ್ರಹಿಕೆ. ಏನೇ ಆಗ್ಲಿ ಇವರು ಹೀಗೆ ಮಾಡಬಾರ್ದಿತ್ತು ಎನಿಸ್ತು. ಮೊಳೆ ಜೋಡಿಸುವುದು ಏರುಪೇರಾಗತೊಡಗಿತು. ಕೆಲಸ ಮಾಡದಿದ್ರೂ ಸರಿ, ತಪ್ಪು ಮಾಡುವುದು ಬೇಡ ಎಂದು ಎದ್ದು ಹೋಗಿ ಹಾಸಿಗೆಯ ಮೇಲೆ ಒರಗಿತು. ಶಾಂತವೀರ ಪಟ್ಟಾಧ್ಯಕ್ಷರ ಮಗುವಿನಂಥ ಮುಖ ಕಣ್ಣು ಮುಂದೆ ಬಂತು. ಇವರು ನಮ್ಮ ಪರವಾಗಿ ಒಪ್ಪಿಗೆ ಕೊಟ್ಟಿದ್ದರೂ ಪಟ್ಟಾಧ್ಯಕ್ಷರು ನನ್ನನ್ನು ಬಿಟ್ಟುಕೊಡಲು ಒಪ್ಪಲಾರರು ಎನಿಸಿತು. ಯಾಕೆಂದ್ರೆ ಈ ಹಿಂದೆ ಒಂದೆರಡು ಮಠಗಳ ಭಕ್ತರು ಬಂದು ದುಂಬಾಲು ಬಿದ್ದಿದ್ದರೂ ಅವರು ಒಪ್ಪಿರಲಿಲ್ಲ. ನೀವೆಷ್ಟು ಗೋಗರೆದರೂ ಏನು ಕೊಟ್ಟರು ನಾನು ನನ್ನ ಮರಿನ ಬಿಟ್ಟುಕೊಡೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದು ನನಗೆ ಗೊತ್ತಿತ್ತು. ಇವರ ಕರಡಿ ಹಿಡಿತದ ಅರಿವಿದ್ದ ಗದಗಿನ ಸ್ವಾಮಿಗಳು ಹಾಗೂ ಭಕ್ತರು ಎರಡು ದೇಹ ಒಂದು ಆತ್ಮದಂತಿದ್ದ ಪಂಡಿತ ಪುಟ್ಟರಾಜ ಗವಾಯಿಗಳ ಮೊರೆ ಹೋಗಿದ್ದರು. ಅವರು ಇವರಿಗೆ ತಿಳಿಸಿ ಹೇಳೋದು ನೋಡಿದರು. ಗವಾಯಿಗಳ ನಮ್ಮ ನಿಮ್ಮ ದೋಸ್ತಿನೇ ಬೇರೆ, ಇದೇ ಬೇರೆ. ನಾನು ಬಡಿಸಿ ಬಿಟ್ಟುಕೊಂಡು ಮರಿಯುದು. ಯಾರು ಏನ್ ಹೇಳಿದ್ರು ನಾನು ನನ್ನ ಸಿದ್ದರಾಮ ದೇವ್ರನ್ನ ಬಿಟ್ಟುಕೊಡಂಗಿಲ್ಲ ಎಂದರಲ್ಲದೆ ಮೂಜಗಂ ಅವರ ಕೋರಿಕೆಯನ್ನು ನಿರ್ದಾಕ್ಷಿಣ್ಯವಾಗಿ ತಳ್ಳಿ ಹಾಕಿದರು. ನನಗೆ ನಿರುಮ್ಮಳವಾಯಿತು. ಆದರೆ ಗದಗಿನ ಭಕ್ತರು ಮರಳಿ ಯತ್ನ ಮಾಡುವುದನ್ನು ಬಿಡಲಿಲ್ಲ. 10 ಬಾರಿ ಹುಬ್ಬಳ್ಳಿಗೆ ಬಂದು ಹೋದರು, ಹಾವೇರಿಗೂ ಹೋಗಿ ಬಂದರು. ಆದರೂ ಅವರ ಯತ್ನ ಫಲಿಸಲಿಲ್ಲ. ಈ 9ನೇ ಅಧ್ಯಾಯ ಇದು. ಅಂದ್ರೆ ಇವರ ಪ್ರವಚನ ಕೇಳಿದ ನಂತರ ಅಲ್ಲಿ ಆಗಿರುವಂತ ಬದಲಾವಣೆಯನ್ನ ನಾವು ಗಮನಿಸ್ತೇವೆ. ಒಂದು ಜಗದ್ಗುರು ಪೀಠ ಇವರನ್ನೇ ಹುಡುಕಿಕೊಂಡು ಬರ್ಬೇಕಾದ್ರೆ ಇವರಲ್ಲಿ ಏನೇನ್ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ನಮ್ಮೆಲ್ಲರಲ್ಲಿ ಹುಟ್ಟುತ್ತದೆ. ಮುಂದಿನ ಅಧ್ಯಾಯ 10 ಅದು ಧರ್ಮ ಸಂಕಟ ಅಂತ. ಎಷ್ಟು ಕಾಲ ನೀರಲ್ಲಿಟ್ಟರೂ ಕಲ್ಲು ಕರಗೋದಿಲ್ಲ. ಆದ್ರೆ ಸಾಗರದ ಅಲೆಗಳು ನಿರಂತರವಾಗಿ ಬಂದು ಅಪ್ಪಳಿಸಿ ಕಲ್ಲಿನಲ್ಲೂ ತೂತು ಕೊರೆದು ಬರಬರುತ್ತಾ ಗುಹೆಗಳನ್ನು ನಿರ್ಮಿಸುತ್ತವೆ. ಎಷ್ಟು ಬಾರಿ ನಿರಾಶೆಯಾದರೂ ಗದಗಿನ ಪ್ರಗತಿಶೀಲ ಯುವಕ ಸಂಘದವರು ನಮ್ಮ ಪ್ರಯತ್ನ ಕೈ ಬಿಡಲಿಲ್ಲ. ನನ್ನ ನೆಚ್ಚಿನ ಪ್ರಾಧ್ಯಾಪಕರಾಗಿದ್ದ MM ಕಲಬುರ್ಗಿ ಅವರಿಂದ ಹೇಳಿಸಿದರೆ ನಾನು ಒಪ್ಪಬಹುದು ಎಂಬ ನಂಬಿಕೆ ಅವರು. ಆದ್ದರಿಂದ ಅವರ ಬಳಿ ಹೋಗಿ ವಿನಂತಿಸಿಕೊಂಡಾಗ ಅವರು, ಸಿದ್ದರಾಮ ದೇವ್ರ ಕೈಯಾಗ ಏನದ, ಅವ್ರನ್ನ ಬಿಟ್ಟು ಕೊಡಾಕ ಸಿಂದಗಿ ಪಟ್ಟದೇವ್ರು ಒಪ್ಬೇಕಲ್ಲ, ಅವರನ್ನು ಒಪ್ಸು ಕೆಲಸ ಮಾಡ್ರಿ ಮೊದ್ಲ ಎಂದ್ರಂತೆ. ಹಿರಿಯರಾದ ಸಂಶಿ ಮಠರು, ಸರ್
ನಮ್ಮದು ಅದ್ಭುತ ಪರಂಪರೆ ಇದ್ದ ಮಠ, ಅದು ತಮಗ್ ಗೊತ್ತದ. 17ನೇ ಜಗದ್ಗುರು ಶ್ರೀ ಗುರುಬಸವ ಮಹಾಸ್ವಾಮಿಗಳು ಅವ್ರ ಕಾಲದಾಗ ಉಚ್ಛ್ರಾಯ ಸ್ಥಿತಿ ಒಳಗಿತ್ತು. ಅವರು ಬಹಳ ಕಲ್ತವ್ರು ಅಲ್ದಿದ್ರು ಜ್ಞಾನಿಗಳು, ಕರ್ಮಯೋಗಿಗಳು ಆಗಿದ್ರು. ಅವ್ರ ಮಾರ್ಗದರ್ಶನದೊಳಗ ಮಠದ ಹೊಲಗಳು ಹಿಂದ ಎಂದೂ ಬೆಳಿಲಾರ್ದಷ್ಟು ಬೆಳಿತಿದ್ವು. ಭಕ್ತರು ಸಾವಿರ ಸಂಖ್ಯೆ ಒಳಗ ಮಠಕ್ಕ ಬರ್ತಿದ್ರು. ಆಗ ಮಠಕ್ಕ ಒಂದು ಕಳ ಇತ್ತು ಅಂತ ನಮ್ ಹಿರಿಯರು ಹೇಳ್ತಿದ್ರು. ಮತ್ ಈಗ ಹಿಂಗಾಯ್ತು? ಈಗಿರೋ ಸ್ವಾಮಿಗಳು ಹ್ಞೂನ್ರಿ, ಇವರು ಬಹಳ ಒಳ್ಳೆಯವರು, ಜ್ಞಾನಿಗಳು, ಕಾಶಿ ಒಳಗ ಬಹಳಷ್ಟು ವರ್ಷ ಇದ್ದು ಕಲ್ತು ಬಂದಾರ. ಆದ್ರ ಬಹಳ ಬೋಳೆ ಸ್ವಭಾವದವರು, ಬೆಳ್ಳಗಿದ್ದದ್ದೆಲ್ಲ ಹಾಲಂತ ನಂಬ್ತಾರ. ಹಿಂಗಾಗಿ ನಡಬರ್ಕಿನವರು ಬಹಳಷ್ಟು ಮಠದ ಆಸ್ತಿ ನುಂಗಿ ಹಾಕ್ಯಾರ. ಇನ್ನ ನುಂಗೋ ಪ್ರಯತ್ನದೊಳಗದಾರ. ಈ ಸಿದ್ದರಾಮ ದೇವರು ನಮ್ಮ ಮಠಕ್ಕ ಜಗದ್ಗುರು ಆಗಿ ಬಂದ್ರ ಮತ್ತ ಮೊದಲಿನ ವೈಭವ ಬಂದೇ ಬರ್ತದ ಅಂತ ನಮಗೆಲ್ಲರಿಗೂ ಅನಿಸಿದ್ದಕ್ಕನ ನಾವು ತಮ್ಮ ಕಡೆ ಬಂದೇವ್ರಿ. ಹೌದು, ಅದು ಅಂತಿಂಥ ಪೀಠ ಅಲ್ಲ, ಜಗದ್ಗುರು ಯಡಿಯೂರು ತೋಂಟದಾರ್ಯರು ಸ್ಥಾಪಿಸಿದ್ದು. ಈ ಸಿದ್ದರಾಮ ದೇವರು ಚಾಣಾಕ್ಷ, ಕನಸುಗಾರ, ಜ್ಞಾನಿ, ಜಿಜ್ಞಾಸು. ಇಂಥವ್ರಿಂದ ಭಕ್ತರಿಗಷ್ಟೇ ಅಲ್ಲ, ಇಡೀ ನಾಡಿಗೆ ಒಳ್ಳೇದಾಗ್ತದ ಅಂತ ನನಗೂ ಅನಿಸ್ತದ. ಆದ್ರ ಶಾಂತವೀರ್ ಪಟ್ಟಾಧ್ಯಕ್ಷರು ನನ್ ಮಾತು ಕೇಳ್ಬೇಕಲ್ಲ ಸರ್. ತಾವು ಅಂದ್ರ ನಮ್ಮ ಕರ್ನಾಟಕದ ವಿದ್ವತ್ ಪ್ರಪಂಚದ ಅನರ್ಘ್ಯ ರತ್ನ. ನಮ್ಮ ಮಾತನ್ನ ಪಟ್ಟಾಧ್ಯಕ್ಷರು ಕೇಳ್ತಾರೆ. ಒಂದು ಪ್ರಯತ್ನ ಮಾಡ್ರಿ ದಯವಿಟ್ಟು. ಸಂಶಿ ಮಠದ ದೈನ್ಯತೆ ಮತ್ತು ಕಳಕಳಿಗೆ ಸೋತ ಕಲಬುರ್ಗಿ ಅವರು ಆಯ್ತು, ಅವರು ಈ ಕಡೆ ಬಂದಾಗ ನಾನು ಭೇಟಿಯಾಗಿ ಅವ್ರು ಕೂಡ ಮಾತಾಡ್ತೀನಿ. ಒಪ್ಪಿದ್ರೆ ಬಹಳ ಚಲೋ ಆಗ್ತದ ಸರ್. ಅವರು ಬರು ಮಠ ಕಾಯೋದು ಬ್ಯಾಡ್ರಿ. ಅವರು ಈಗ ಹಾವೇರಿ ಒಳಗದಾರ. ತಾವು ದೊಡ್ಡ ಮನಸ್ಸು ಮಾಡಿ ಹಾವೇರಿಗೆ ಈಗ ಬಂದ್ಬಿಡು ಅಂತೀರೇನು? ನನಗ ಅಷ್ಟು ವೇಳೆ ಇಲ್ಲ. ಏನೇನು ಲೇಖನ ಬರೀಬೇಕು ನಾನು. ಅದನ್ನ ತಾವು ಯಾವಾಗಾದ್ರೂ ಮಾಡ್ಬೋದು. ಹೆಂಗೂ ನಾವು ಅಂಬಾಸಿಡರ್ ಕಾರ್ ತಂದೇವಿ, ತಮ್ಮನ್ನ ಕರ್ಕೊಂಡು ಹೋಗಿ ಮತ್ತ ಇಲ್ಲಿಗೆ ಕಳಿಸಿ ಹೋಗ್ತೀವಿ. ದೊಡ್ಡ ಮನಸ್ಸು ಮಾಡ್ರಿ. ಇಲ್ಲ ನಿಂದ್ರಿಕಿಲ್ಲ ಹೊರಡು ಅಂದ್ರ ನನಗಾಗುದಿಲ್ಲ. ನನಗ ವೇಳೆ ಸಿಕ್ಕ ಹೋಗಿ ಬರ್ತೀನಿ ಅಂತ ಹೇಳಿನಲ್ಲ, ಈಗ ನೀವು ಹೊರಡ್ರಿ. ಈ ಮಾತು ಕೇಳಿ ಗದಗಿನ ಭಕ್ತರ ಮುಖ ಹಿಂಡಿ ಒಯ್ದ ಲಿಂಬೆ ಸಿಪ್ಪೆ ಅಂತ ಅದು. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ಶ್ರೀಮತಿ ಕಲಬುರ್ಗಿ ಅವರು, ಅವ್ರು ಅಷ್ಟು ಅಲ್ವತ್ರು ನೀವು ಆಗಂಗಿಲ್ಲ ಅಂತ ಕಡ್ಡಿ ಮುರಿದು ಕೈಯಾಗ ಕೊಟ್ಟಂಗ ಹೇಳ್ತೀರಲ್ಲ, ಹೋಗಿ ಬರಲ್ಲ ಎಂದರು. ನೀನು ವಕಾಲತ್ ವಯಸ್ಸಾಕ್ ಬಂದೇನು? ನನಗ್ ಬರೆಯೋದು ಎಷ್ಟದ ಅಂತ ನಿನಗೇನ್ ಗೊತ್ತದ? ಅದು ಯಾವತ್ತೂ ಇದ್ದೇ ಇರ್ತದ. ಈಗ ಈ ಅವಕಾಶ ತಪ್ಪಿದ್ರ ಮತ್ತ ಇಂತ ಮರಿ ಆ ಮಟ್ಟಕ್ಕೆ ಸಿಗ್ತಾರೆ ನೀವು ಹೇಳ್ರಿ. ನನಗ್ ಬೈರಿ, ಆದ್ರ ನೀವು ಅಲ್ಲಿ ಹೋಗಿ ಬರ್ರಿ. ಹೌದ್ರಿ ಸರ್, ದಯವಿಟ್ಟು ಆಗಂಗಿಲ್ಲ ಅನ್ಬ್ಯಾಡ್ರಿ. ಗದಗಿನ ಭಕ್ತರೆಲ್ಲ ದೈನ್ಯದಿಂದ ಪ್ರಾರ್ಥಿಸಿದಾಗ ನಿರುತ್ತರಾದ ಕಲಬುರ್ಗಿ ಅವರು ಅವರೊಂದಿಗೆ ಹಾವೇರಿಗೆ ಹೋದ್ರು. ಅವರು ಹಾವೇರಿಯ ಸಿಂದಗಿ ಮಠ ತಲುಪಿದಾಗ ಸಂಜೆ ಆಗುತ್ತಾ ಬಂದಿತ್ತು. ಮಧ್ಯಾಹ್ನದ ವಿಶ್ರಾಂತಿಯ ನಂತರ ಎದ್ದು ಪಂಚಾಂಗ ನೋಡುತ್ತಾ ಕುಳಿತಿದ್ದ ಶಾಂತವೀರ ಪಟ್ಟಾಧ್ಯಕ್ಷರು ಅವರನ್ನು ನೋಡಿ ಖುಷಿ ಪಟ್ಟರು. ಹಿಂದೆ ಇದ್ದ ಗದಗಿನ ಭಕ್ತರನ್ನು ನೋಡಿ ವ್ಯಗ್ರರಾದರು. ಆದರೂ ಔಪಚಾರಿಕವಾಗಿ ಬರಿ ಮಲ್ಲಣ್ಣ, ಮ್ಯಾಲ ಬರಿ, ಈ ಕಡೆ ಕೂಡ್ಸಿ ಸ್ವಾಗತಿಸಿ ಎಲ್ಲರಿಗೂ ನೀರು, ಬಾಳೆಹಣ್ಣು ತರಿಸಿಕೊಟ್ಟು ಉಪಚರಿಸಿದ ನಂತರ, ಇವ್ರನ್ನೆಲ್ಲ ನೋಡಿದ ಬಳಿಕ ನೀವ್ ಯಾಕೆ ಬಂದಿರಿ ಅಂತ ನನಗೂ ತಿಳಿಯಿತು ಎಂದರು. ಬಹಳ ಸಂತೋಷ ಆಯ್ತು ಬುದ್ಧಿ. ಸಿದ್ದರಾಮ ದೇವರು ಒಂದು ಅಪರೂಪದ ಮಾಣಿಕ್ಯ. ನಡುವೆ ತಳೆದ ಪಟ್ಟಾಧ್ಯಕ್ಷರು ಮತ್ತ ಅದಕ್ಕ ಆ ಮಾಣಿಕ್ಯ ಸಿಂದಗಿ ಒಳಗ ಇರ್ಲಿ ಅಂದದ್ದು. ನೀವು ಸಿಂದಗಿ ಅವರ ಆಗಿ ನಿಮಗೂ ಇಂಥ ಮಾಣಿಕ್ಯ ನಮ್ಮೂರಾಗಿರ್ಲಿ ಅನ್ಸೋದಿಲ್ಲ ಬುದ್ಧಿ. ನೀವು ಅವ್ರನ್ನ ಪಡೆದ್ ತಂದಿ, ನಾನು ಅವರಿಗೆ ಪಾಠ ಮಾಡಿದ ಗುರು. ಬಾವ್ಯಾಗ ಇಸುವುದಕ್ಕೂ ಕೆರೆ ಒಳಗೆ ಇಸುವುದಕ್ಕೂ ಫರ್ಕ್ ಆಗ್ತದ. ಸಿಂದಗಿ ಮಠ ಸಿದ್ದರಾಮ ದೇವ್ರ ಯೋಗ್ಯತಾಕ
ಸಣ್ಣದಾಗ್ತದೆ. ಅವರು ಎಷ್ಟಂದ್ರು ಅಲ್ಲಿ ಸಿದ್ದರಾಮ ಪಟ್ಟದೇವರಾಗೇ ಇರ್ಬೇಕು. ಗದಗಿಗೆ ಹೋದ್ರ ಜಗದ್ಗುರು ಆಗ್ತಾರ. ಅದು ನಿಮ್ಗ ಹೆಮ್ಮೆಯ ವಿಷಯ ಅಲ್ಲೇನ್ರಿ? ನೋಡ್ರಿ ಮಲ್ಲಣ್ಣ, ನೀವ್ ಏನ್ ಹೇಳಿದ್ರು, ಎಷ್ಟ್ ಹೇಳಿದ್ರು, ನನ್ ಮಾತು ಒಂದೇ. ನಾನು ನನ್ನ ದೇವ್ರನ್ನ ಬಿಟ್ಟು ಕೊಡಂಗಿಲ್ಲ. ನಿಮ್ಗ ಕೈ ಮುಗಿತೇನೆ, ನೀವು ಸುಮ್ಮನೆ ಇದ್ದು ಬಿಡ್ರಿ. ಮೊದಲೇ ತುಂಬಾ ಸಂವೇದನಶೀಲರಾದ ಕಲಬುರ್ಗಿ ಅವರು ಆಯ್ತು ಬುದ್ಧಿ, ನಾವು ಬರ್ತೀವಿ ಎಂದವರೇ ಎದ್ದು ಬಿಟ್ಟರು. ಗದಗಿನ ಭಕ್ತರು ಅವರನ್ನು ಹಿಂಬಾಲಿಸಿದರು. ಶಾಂತವೀರ ಪಟ್ಟಾಧ್ಯಕ್ಷರಿಗೂ ತುಂಬಾ ನೋವಾಯ್ತು. ಮಲ್ಲಣ್ಣ ಹಿಂಗ ಎದ್ದು ಬಿಟ್ರಿ ಒಮ್ಮಿಂದೊಮ್ಮಲೆ? ಇದು ಇದು ಒಂದು ವಿಷಯಕ್ಕ ಮಾತಾಡ್ಬೇಡ್ರಿ ಅಂದೆ. ನೀವು ಹಿಂಗ ಎದ್ದು ಹೋದ್ರ ನಮಗ ತ್ರಾಸ ಆಗ್ತದ. ಬರ್ರಿ ಬರ್ರಿ. ಬ್ಯಾಡ್ರಿ ಬುದ್ಧಿ, ನನಗ ಬೇರೆ ಕೆಲಸ ಅದಾವ. ಅವರು ಹೊರಟು ಬಂದರು. ಈ ಎಲ್ಲ ವಿಷಯವನ್ನು ಹಾವೇರಿ ಮಠದಲ್ಲಿದ್ದ ಮರಿಯೊಬ್ಬರು ನನಗೆ ತಿಳಿಸಿದರು. ಕಲಬುರ್ಗಿ ಅವರು ನನ್ನ ಅತ್ಯಂತ ಗೌರವಾನ್ವಿತ ಗುರುಗಳು. ಅವರ ಮಾತಿಗೆ ಮನ್ನಣೆ ಸಿಗಲಿಲ್ಲ ಎಂಬುದು ನನ್ನನ್ನು ಕಂಗೆಡಿಸಿತು. ಮಠ ದೊಡ್ಡದು ಎಂಬ ಕಾರಣಕ್ಕೆ ನಾನು ಗದಗಿಗೆ ಹೋಗಬೇಕು ಎಂದು ನನಗೆಂದೂ ಅನ್ನಿಸಿರಲಿಲ್ಲ. ನಾನು ಪ್ರವಚನ ಮಾಡಲು ಹೋದಾಗ ಅಲ್ಲಿಯ ದಯನೀಯ ಸ್ಥಿತಿ ಹಾಗೂ ಹಿರಿಯ ಜಗದ್ಗುರುಗಳ ಮುಗ್ಧತೆ ಕಂಡಾಗ ಇದನ್ನು ಬದಲಿಸುವ ಅಗತ್ಯವಿದೆ ಎಂದು ಹಲವು ಬಾರಿ ಅನಿಸಿತ್ತು. ಆದರೆ ಹೊರಗಿನವನಾದ ನಾನು ಅದನ್ನು ಹೇಗೆ ಸುಧಾರಿಸಲಿ ಎಂದುಕೊಂಡು ಸುಮ್ಮನಾಗಿದ್ದೆ. ಈ ಸಂಗತಿ ತಿಳಿದಾಗಿನಿಂದ ನನ್ನ ಮನದಲ್ಲಿ ಧರ್ಮ ಸಂಕಟ ಶುರುವಾಯಿತು. ಈ ಧರ್ಮ ಸಂಕಟ ಕೇವಲ ಒಬ್ಬರದಲ್ಲ. ಇದು ಅಂದ್ರೆ ಇವರನ್ನ ಜಗದ್ಗುರುವಾಗಿ ಪಡಿಬೇಕು ಅನ್ನುವಂಥ ಹಂಬಲ ಇತ್ತಲ್ಲ. ಹಿಂದಿನ ಜಗದ್ಗುರು ಶಿವಕುಮಾರ ಸ್ವಾಮಿಗಳು ಅವ್ರದ್ದು ಧರ್ಮ ಸಂಕಟ ಆಗಿತ್ತು. ಮತ್ತೆ ಆ ಮಠದಲ್ಲಿ ಹಿಂದಿನ ಜಗದ್ಗುರು ಗುರುಬಸವ ಸ್ವಾಮಿಗಳು ಇದ್ದಾಗನ ಆ ವೈಭವ ಕಳೆದು ಹೋಗಿ ಮಠ ಬಿಕೋ ಅಂತ ಇತ್ತು, ರಣರಣ ಅಂತ ಇತ್ತು. ಮಠದ ಆಸ್ತಿ ಎಲ್ಲ ಬೇರೆಯವರು ಕಬಳಿಸ್ತಾ ಇದ್ರು. ಇದನ್ನೆಲ್ಲ ನೋಡಿದಂತಹ ಭಕ್ತರಿಗೂ ಧರ್ಮ ಸಂಕಟ ಆಗಿತ್ತು. ಇನ್ನ ಶಾಂತವೀರ ಪಟ್ಟಾಧ್ಯಕ್ಷರಿಗೆ ಈ ಸಿದ್ದರಾಮ ದೇವರನ್ನ ಬಿಟ್ಟು ಕೊಡೋದು ಅನ್ನುವಂತ ಧರ್ಮ ಸಂಕಟ ಇತ್ತು. ಇಂಥ ಒಬ್ಬ ಕರುಣಾಮಯಿ ದೊಡ್ಡಪ್ಪ ಮತ್ತು ಅವರು ಇವ್ರ ಮೇಲೆ ಇಟ್ಟಂತ ನಂಬಿಕೆ, ಇದನ್ನ ಹೇಗ ನಾನು ಹುಸಿಗೊಳಿಸ್ಬೇಕು ಅನ್ನುವಂತ ಧರ್ಮ ಸಂಕಟ ಸಿದ್ದರಾಮ ದೇವರದು ಆಗಿತ್ತು. ಅದಕ್ಕೆ ಈ ಧರ್ಮ ಸಂಕಟ ಅನ್ನುವಂತ ಶೀರ್ಷಿಕೆ ಅದಲ್ಲ, ಇದು ಅವರೆಲ್ಲರದೂ ಧರ್ಮ ಸಂಕಟ ಆಗಿತ್ತು ಅನ್ನೋದನ್ನ ನಾನು ಅಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಇನ್ನ ಮುಂದಿನ ಅಧ್ಯಾಯ 11ನೇ ಅಧ್ಯಾಯ, ಬೆನ್ನು ಬಿಡದ ಭಯ ಅಂತ. ಈ ಭಯವನ್ನ ಏನಂತ ನಾವು ಗ್ರಹಿಸ್ಬೇಕು ಅನ್ನೋದರ ಕುರಿತಾಗಿ ನಾನು ಆರಂಭದಲ್ಲೇ ಹೇಳ್ತೇನೆ. ಭಯ ಗಳಿಕೆಯ ಶತ್ರು, ದೌರ್ಬಲ್ಯದ ನೆರವು. ಬಯಕೆಯೊಂದಿಗೆ ಭಯವೂ ಬೆಳೆಯುತ್ತಾ ಹೋಗುತ್ತದೆ. ಹಲವು ವರ್ಷಗಳಿಂದ ಕಷ್ಟ ಸೋಸಿ ಸಿಂದಿಗೆ ಹಿರೇಮಠಕ್ಕೆ ಭಕ್ತರ ಸದಾಶಯವನ್ನು ಸಂಪಾದಿಸಿದ್ದ ಶಾಂತವೀರ ಪಟ್ಟಾಧ್ಯಕ್ಷರಿಗೆ ಅವರ ಗಳಿಕೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ನಿಧಿ ನಾನು, ಅಂದರೆ ಸಿದ್ದರಾಮ ದೇವರು ಎಂದು ಅವರು ಭಾವಿಸಿದ್ದರು. ಈ ಮಠದ ವೈಭವ ಕಾಣುವ ಕಾಲ ಸಿಂದಗಿ ಭಕ್ತರಿಗೆ ಸಿದ್ದರಾಮ ಪಟ್ಟಾಧ್ಯಕ್ಷರ ರೂಪದಾಗ ಬರ್ತದ. ಸಿಂದಗಿ ಅಂತ ಹೆಸರು ಗಳಿಸಿದ್ದು ಇನ್ನು ಮುಂದೆ ಸಿದ್ದರಾಮ ಪಟ್ಟದೇವರ ಸಿಂದಗಿ ಅಂತ ಪ್ರಸಿದ್ಧ ಆಗ್ತದ ಎಂದು ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಈಗ ನನ್ನ ಮೂಲಕವೇ ಈ ಸಿರಿಯನ್ನು ಕಳೆದುಕೊಳ್ಳುವ ಭಯ ಕಾಡತೊಡಗಿತ್ತು. ನನ್ನ ಕನಸಿಗೆ ಕನ್ನ ಹಾಕಾಕ ನೀವ್ಯಾರೋ ಎಂದು ಕನವರಿಸ್ತಾ ಇದ್ರು. ಸ್ಥಿಮಿತ ಕಳೆದುಕೊಳ್ಳುತ್ತಿದ್ದರು. ಡಾಕ್ಟರ್ ಎಂ ಕಲಬುರ್ಗಿ ಅವರ ಬಗ್ಗೆ ತುಂಬಾ ಗೌರವ ಹೊಂದಿದ್ದ ಅವರನ್ನು ನಿಷ್ಠುರ ನುಡಿಗಳಿಂದ ನೋಯಿಸಿದ್ದಕ್ಕಾಗಿ ತುಂಬಾ ನೊಂದುಕೊಂಡಿದ್ದರು. ಸ್ವತಃ ವೈದ್ಯರಾದ ಅವರೇ
ತಮ್ಮ ಆಹಾರ ವಿಹಾರಗಳ ಜೊತೆಗೆ ಆಚಾರದಲ್ಲೂ ಸಮತೋಲನ ಕಳೆದುಕೊಳ್ಳತೊಡಗಿದ್ದರು. ಹಾವೇರಿ ಅವರಿಗೆ ಭಯದ ಕೇಂದ್ರ ಸ್ಥಾನ ಎನ್ನಿಸತೊಡಗಿತು. ಇಲ್ಲಿದ್ದರೆ ಗದಗಿನವರು ಬೆನ್ನು ಬಿಡಲಾರರು ಎಂದುಕೊಂಡು ಸಿಂದಗಿಗೆ ಪ್ರಯಾಣ ಬೆಳೆಸಿದರು. ಹೆಚ್ಚು ದಿನ ಹಾವೇರಿಯಲ್ಲೇ ಇರುತ್ತಿದ್ದ ಅವರು ಸಿಂದಗಿಗೆ ಬಂದರೆ ಭಕ್ತರಿಗೆ ಹಬ್ಬ. ಅವರ ದರ್ಶನ, ಸಲಹೆ, ಚಿಕಿತ್ಸೆ ಪಡೆಯಲು ಬರುತ್ತಿದ್ದರು. ಈ ಬಾರಿಯೂ ಅವರು ತಂಡೋಪತಂಡವಾಗಿ ಬರತೊಡಗಿದರು. ಈ ಬಾರಿ ಮೊದಲಿನ ಲವಲವಿಕೆ ಹಾಗೂ ಭಕ್ತರ ಮೇಲೆ ಇರುತ್ತಿದ್ದ ಕಾಳಜಿ ಕಾಣದಿದ್ದಾಗ ಅವರಿಗೂ ಆತಂಕವಾಯಿತು. ಸಹಜವಾಗಿ, ಯಾಕ್ರಿ ಅಪ್ಪೋರ, ಆರಾಮದೀರಿ ಎಂದು ಕೇಳುವ ಭಕ್ತರಿಗೆ ಸೆಡುಕಿನಿಂದ ನನಗೇನಾಗ್ಯದ, ಗುಂಡ್ಕಲ್ಲಿದ್ದಂಗದಿ ಎನ್ನುತ್ತಿದ್ದರು. ಎದ್ದು ಒಳಗೆ ಹೋಗಿ ಬಿಡುತ್ತಿದ್ದರು. ಶಾಂತ ಸ್ವಭಾವ, ಮಾತೃ ಹೃದಯದ ಶಾಂತವೀರರಲ್ಲಿ ಉಂಟಾದ ಈ ಬದಲಾವಣೆ ಭಕ್ತರಲ್ಲಿ ಆತಂಕ ಸೃಷ್ಟಿಸಿತ್ತು. ಹುಣ್ಣಿನ ಮೇಲೆ ಸುಣ್ಣ, ಗಾಯದ ಮೇಲೆ ಬರೆ ಎನ್ನುತ್ತಾರಲ್ಲ, ಹಾಗೆ ನೊಂದವರನ್ನು ಮತ್ತಷ್ಟು ನೋಯಿಸುವ ಅಹಿತಕರ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಸಿಂದಗಿ, ಇಂಡಿ ದಕ್ಷಿಣ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ತಾಲೂಕುಗಳು. ಒಂದು ಕಾಲಕ್ಕೆ ದಕ್ಷಿಣ ಮಹಾರಾಷ್ಟ್ರ ಕನ್ನಡದ ಹೃದಯ ಭಾಗವೇ ಆಗಿತ್ತು. ಸಂಬಂಧಗಳನ್ನು ಬೆಳೆಸಿ ಪೋಷಿಸಿಕೊಂಡು ಬಂದ ಈ ಭಾಗಗಳ ಜನರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಎಂಬ ಭೇದ ಭಾವವೇ ಇರಲಿಲ್ಲ. ಅಕ್ಕಲಕೋಟ್, ವಾಗ್ದರಿ, ದುಧನಿ, ಕರಜಗಿ ಮುಂತಾದ ಗಡಿ ಭಾಗದಿಂದಲೂ ಸಾವಿರಾರು ಭಕ್ತರು ಸಿಂದಗಿಗೆ ಬರುತ್ತಿದ್ದರು. ಶಾಂತವೀರ ಪಟ್ಟಾಧ್ಯಕ್ಷರೆಂದರೆ ಅವರಿಗೆ ಭರವಸೆಯ ಸರೋವರವಾಗಿದ್ದರು. ಅಕ್ಕಲಕೋಟ ತಾಲೂಕಿನ ದುಧರಿ ಗ್ರಾಮದಲ್ಲೂ ಒಂದು ಮಠ ಇದೆ. ಆ ಮಠದ ಸ್ವಾಮಿಗಳಿಗೂ ಶಾಂತವೀರ ಪಟ್ಟಾಧ್ಯಕ್ಷರಿಗೂ ನಿಕಟ ಸ್ನೇಹ. ಹೀಗಾಗಿ ದುಧನಿಯ ಭಕ್ತರಿಗೂ ಶಾಂತವೀರ ಪಟ್ಟಾಧ್ಯಕ್ಷರಲ್ಲಿ ಶ್ರದ್ಧೆ. ಇವರು ಸಿಂದಗಿಗೆ ಹೋದ ಮಾರನೇ ದಿನವೇ 10 ಜನ ದುಧನಿಯ ಹಿರಿಯರು ಸಿಂದಗಿಗೆ ಬಂದರು. ನಾವು ಕಷ್ಟದಲ್ಲಿ ಅಥವಾ ಆತಂಕದಲ್ಲಿ ಇದ್ದಾಗ ಬೇಕಾದವರು ಬಂದರೆ ಹೃದಯ ಹಗುರವಾದಂತೆನಿಸುತ್ತದೆ. ಹಾಗೆ ಶಾಂತವೀರ ಪಟ್ಟಾಧ್ಯಕ್ಷರು ಇವರನ್ನು ಕಂಡು ಹಿರಿ ಹಿಗ್ಗಿದರು. ನಗುತ್ತಾ ಅವರ ಯೋಗಕ್ಷೇಮ ವಿಚಾರಿಸಿದರು. ಮಲ್ಲೇಶಪ್ಪ ದುಧನಿಯ ಭಕ್ತರಲ್ಲೇ ಇವರಿಗೆ ತುಂಬಾ ಆಪ್ತ. ಉಪಾಹಾರದ ನಂತರ, ಅಪಾರ, ಈಗ ನಾವೆಲ್ಲ ಇಲ್ಲಿಗೆ ಬಂದ ಹೇತು ಏನಂದ್ರೆ ಎಂದು ಮಾತಿಗೆ ಆರಂಭಿಸಿದ. ಏನ್ ಹೇಳಲ್ಲ ಎಂದರು ಪಟ್ಟಾಧ್ಯಕ್ಷರು. ಸಂಗಾತಿಗಳ ಮುಖ ನೋಡಿ ಮಲ್ಲೇಶಪ್ಪ, ನಮ್ಮ ಮಠಕ್ಕೆ ಏನೈತಿ, ಸಿದ್ದರಾಮ ದೇವ್ರನ್ನ ಕೂಡ್ರಿ ಅಂತ ಹೇಳಕ್ ಬಂದಿದ್ದೆವು. ಆ ಶಬ್ದಗಳು ಅವರಿಗೆ ಸಿಡಿಲಿನಂತೆ ಅಪ್ಪಳಿಸಿದವು. ಬರಗಾಲದಲ್ಲಿ ಅಧಿಕ ಮಾಸದಂತೆ ಚೇಳಿನಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಹಾವಿನ ಮುಂದೆ ನಿಂತಂತೆ ಅನ್ನಿಸ್ತು. ಮತ್ತೊಮ್ಮೆ ಸ್ಥಿಮಿತ ಕಳೆದುಕೊಂಡ ಅವರು, ಕೊಟ್ಟು ನಾ ಏನ್ ಮಾಡ್ಲಿ, ನನ್ ಮಠಕ್ಕೆ ಯಾರು ಎಂದು ಕೇಳಿದರು. ಮತ್ತಿದಾರಲ್ರಿ ಮರೆಯಪ್ಪರ ಮಕ್ಕಳು, ನಮ್ಮ ಸಿದ್ದರಾಮ ದೇವರ ವಾಹಿನಿ ನಮ್ಮ ಅಕ್ಕಲಕೋಟ ಭಾಗದಾಗೆಲ್ಲ ಹಬ್ಬೈತಿ. ದುಧನಿ, ಕರಜಿಗೆ ಭಕ್ತರೆಲ್ಲ ನಮ್ಮ ಮಠಕ್ಕ ಅವರೇ ಗುರುಗಳು ಆಗ್ಬೇಕು, ಪಟ್ಟದೇವ್ರಿಗೆ ಹೇಳಿ ಅನ್ನಿಸ್ಕೊಂಡ್ ಬರ್ರಿ ಅಂತ ಹೇಳಿ ಕಳಿವ್ಯಾರ. ಈ ಮಾತು ಕೇಳಿ ಮತ್ತಷ್ಟು ವ್ಯಗ್ರ ದೊಡ್ಡಪ್ಪ, ಹಿಂಗ ಕೇಳಿದವರಿಗೆಲ್ಲ ಕೊಡಾಕ ನನ್ ದೇವ್ರನ್ನ ದೂರ ಹುಬ್ಬಳ್ಳಿ ಧಾರವಾಡದಾಗ ಇಟ್ಟು ಕಲಿಸಿನೇನು? ನೀವು ಯಾರು, ಎಷ್ಟ್ ಅಲ್ವತ್ರು, ನನ್ ಸಿದ್ದರಾಮನ್ನ ಬಿಟ್ಟು ಕೊಡಂಗಿಲ್ಲ. ಬ್ಯಾರೆ ಏನಾರ ಮಾತಾಡೋರಿದ್ರ ಮಾತಾಡ್ರಿ, ಇಲ್ಲ ಅಂದ್ರ ಹಂಗನ್ಬೇಡ್ರಿ. ದೇವ್ರು ನೀವೇ ನಮ್ ಪಾಲಿನ ದೇವ್ರು. ಹೌದಾ ಹೌದಾ ಹಂಗಾದ್ರ ನಾನೇ ಬರ್ತೀನಿ ನಡ್ರಿ ದುಧನಿಗೆ. ಆದ್ರ ಸಿದ್ದರಾಮ ದೇವ್ರನ್ನ ನಾ ಬಿಟ್ಟು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. 6 ದಿವ್ಸಕ್ ಬಂದಿರಿ, ಊಟ ಮಾಡ್ರಿ, ನಿಮ್ ಊರಿಗೆ ಹೋಗ್ರಿ. ಅಲ್ರಿ ಅಪ್ಪಾರ, ನಾವು ತೋಲ್ ಆಸೆ ಇಟ್ಕೊಂಡ್ ಬಂದಿದ್ದೆವು, ದೊಡ್ಡ ಮನಸ್ಸು ಮಾಡ್ರಿ. ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ. ಇನ್ನೆಷ್ಟ್ ಸಾರಿ ಹೇಳಿ, ಬೇರೆ ವಿಷಯ ಮಾತಾಡ್ತಿರೋ ಏನ್? ಆಯ್ತು ಬಿಡ್ರಿ ಅಪ್ಪಾರ, ಯಾಕೋ ತಮ್ಮ ಮನಸ್ಸು ಬೇಸಿಲ್ಲ. ಈಗ ಹೋಗ್ತೀವಿ, ಮತ್ ಯಾವಾಗರ ಬೇಡ. ಇದಕ್ಕ ಅಂತ ಬರೋರಿದ್ರ ಬರೋದೇ ಬೇಡ ಎನ್ನುತ್ತ ಎದ್ದು ಒಳಗೆ ಹೋದವರು ಅಂದೇ
ಚಂಡಮಾರುತ ಬೀಸಿದಾಗ ಆಗುವಂತ ಈ ಅನಿರೀಕ್ಷಿತ ಬದಲಾವಣೆ ಶಾಂತವೀರರ ಸ್ವಭಾವದಲ್ಲಿ ಆಗುವುದನ್ನು ಕಂಡು ಭಕ್ತರು ಗಾಸೆಗೊಂಡಿದ್ದರು. ದುದನಿಯ ಭಕ್ತರನ್ನು ಸಮಾಧಾನಪಡಿಸಲು ನನ್ನ ತಂದೆ ತಾಯಿಗಳು ಹರಸಾಹಸ ಮಾಡಿದರೂ ಅದು ಸಾಧ್ಯವಾಗಲಿಲ್ಲ. ಇಲ್ರಿ ಅಪ್ಪರ, ಸಿದ್ದರಾಮ್ ದೇವ್ರು ನಮ್ಗ ಬೇಕೇ ಬೇಕು, ನಾವು ಮತ್ ಬರ್ತೀವಿ. ಉಪವಾಸ ಕುಂತಾದ್ರೂ ಪಟ್ಟದೇವ್ರು ಅನ್ನುವಂಗ್ ಮಾಡ್ತೀವಿ. ಮುಂದಿಂದು ಯಾರ ಕೈಯಾಗೈತಿ? ದೇವ್ರು ಮಾಡಿದಂಗ ಆಗ್ತೈತಿ, ಈಗ ಪ್ರಸಾದ ಮಾಡ್ಬರ್ರಿ ಎಂದು ನನ್ನ ತಂದೆ ಮರಯ್ಯನವರು ಹೇಳಿದರೂ ದುದನೆಯ ಭಕ್ತರು ಪ್ರಸಾದ ಮಾಡದೆ ಹೊರಟು ಹೋದ್ರಂತೆ. ಆಕಸ್ಮಿಕವಾಗಿ ಸಿಂದಗಿಗೆ ಬಂದಿದ್ದ ನಿಜಲಿಂಗಪ್ಪಣ್ಣ ಹುಬ್ಬಳ್ಳಿಗೆ ಬಂದು ಈ ವಿಷಯವನ್ನು ನನಗೆ ತಿಳಿಸಿದರು. ಈ ವಯಸ್ಸಿನಲ್ಲಿ ದೊಡ್ಡಪ್ಪನಿಗೆ ಇದೆಂಥ ಸಂಕಟ. ಕೂಡಲೇ ಹಾವೇರಿಗೆ ಹೋಗಿ ಅವರಿಗೆ ಭೇಟಿಯಾಗಬೇಕು, ನಾನು ಅವರ ಮನಸ್ಸಿನಲ್ಲಿದ್ದಂತೆಯೇ ನಡೆದುಕೊಳ್ಳುವೆನೆಂಬ ಭರವಸೆ ಕೊಡಬೇಕು ಎಂದು ತೀರ್ಮಾನಿಸಿದೆ. ಇದು ಅಲ್ಲಿ ನಡೆದಂತಹ ಒಂದು ತಳಮಳ. ಒಂದು ಕಡೆ ಇವ್ರು ಬೇಕು ಅನ್ನುವಂತಹ ಒಂದು ಕಡೆಯಿಂದ ಅಲ್ಲ, ಅನೇಕ ಕಡೆಗಳಿಂದ ಜನರ ಬೇಡಿಕೆ ಇತ್ತು. ಆದ್ರೆ ನಾನು ಕೊಡ್ಲೇಬಾರದು ಅನ್ನುವಂತಹ ಒಂದು ಸಂಕಲ್ಪ ಶಾಂತವೀರ ಪಟ್ಟಾಧ್ಯಕ್ಷರಾಗಿತ್ತು. ಹೀಗಾಗಿ ಇದು ನಿಜವಾಗಿಯೂ ಒಂದು ಸಂಕಟದ ಸ್ಥಿತಿ ಆಗಿತ್ತು. ಇದರ ಮುಂದಿನ ಭಾಗವನ್ನು ಮತ್ತೆ ನಾಳೆ ನೋಡೋಣ. ಇಲ್ಲಿಯವರೆಗೆ ನಾವು ಚಿಂತನೆ ಮಾಡಿದಂತಹ ಈ ವಿಷಯದ ಕುರಿತಾಗಿ ತಾವೇನಾದ್ರೂ ಹೇಳೋದಿದ್ರೆ ದಯವಿಟ್ಟು ಹೇಳಬೇಕು ಅಂತ ನಾನು ವಿನಂತಿಸುತ್ತೇನೆ. ಇಲ್ಲಿವರೆಗೂ ಓಂ ಶ್ರೀ ಗುರು ನಮಃ. ನಾವು ಮಾತಾಡ್ತಿದೀವಪ್ಪರೇ.